ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಪು ಬರುವಂತ ಸಾಧ್ಯತೆ ಇದೆ. ಮೂಡ ಹಗರಣದ ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಹೈಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಬರುತ್ತೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಂಗಳನ ಅಮಂಗಳನ ಅನ್ನುವಂಥ ಪ್ರಶ್ನೆ ಈಗ ಅಂದರೆ ಅವರ ಪರವಾಗಿರುತ್ತಾ ಅಥವಾ ಅವರ ವಿರುದ್ಧವಾಗಿ ಆದೇಶ ಬರುತ್ತಾ, ತೀರ್ಪು ಬರುತ್ತಾ ಅಂತ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಇವತ್ತು ಸಿದ್ದರಾಮಯ್ಯಗೆ ಇವತ್ತು ಅಕ್ಷರಶಃ ನಿರ್ಣಾಯಕ ದಿನ ಆಗುತ್ತೆ, ಜೊತೆಗೆ ಟೆನ್ಷನ್ ಕೂಡ ಇರುತ್ತೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದನ್ನ ಪ್ರಶ್ನಿಸಿ ಸಿದ್ದರಾಮಯ್ಯ ಸಲ್ಲಿಸಿರುವಂಥ ರಿಟ್ ಅರ್ಜಿಯ ವಿಚಾರಣೆ ವಾದ ಪ್ರತಿವಾದ ಆಯಿತು. ಈಗ ಏನೇ ಇದ್ರೂ ಕೂಡ ತೀರ್ಪು ಬರಬೇಕು. ಈಗ ಅರ್ಜಿ ತೀರ್ಪು ಪ್ರಕಟಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇರುವಂಥದ್ದು. ಇಡೀ ದೇಶದ ಚಿತ್ತ ರಾಜ್ಯ ಹೈಕೋರ್ಟ್ನತ್ತ ನೆಟ್ಟಿದೆ, ಏನು ತೀರ್ಪು ಬರಬಹುದು ಅಂಥೇಳಿ. ಮಧ್ಯಾಹ್ನ 12 ಗಂಟೆಯ ಮೇಲೆ ಈ ತೀರ್ಪು ಬರುತ್ತೆ. ನಿಜವಾಗ್ಲೂ ಕೂಡ ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ಸಿ ಎಂ ಸಿದ್ದರಾಮಯ್ಯನವರು ತಾಳ್ಮೆಯಿಂದ ಇದ್ದು, ಅಂದರೆ ಓಕೆ ಪರವಾಗಿಲ್ಲ, ಏನು ತೀರ್ಪು ಬಂದಿಲ್ಲ ಅಂಥೇಳಿ. ಬಟ್ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಟೆನ್ಷನಲ್ಲಿ ಇರುವಂಥದ್ದು. ಈಗ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯಿಂದ ಯಾರು ದೂರುದಾರರು ಏನು ಕೊಟ್ಟಿದ್ರಲ್ಲ ಅವರದ್ದು ಮತ್ತು ಸಿದ್ದರಾಮಯ್ಯ ಪರವಾಗಿರುವಂಥ ವಕೀಲರದ್ದು ಈಗಾಗಲೇ ವಾದ ಪ್ರತಿವಾದ ಆಗಿದೆ. ಈಗೇನೇ ಇದ್ರೂ ಕೂಡ ಇವತ್ತು ತೀರ್ಪು ಬರಬೇಕು, ಇವತ್ತು ಬರುತ್ತೆ ಮಧ್ಯಾಹ್ನ 12 ಗಂಟೆಯ ಮೇಲೆ. ಈಗ ಇರುವಂಥ ಕುತೂಹಲ ಏನು ತೀರ್ಪು ಬರಬಹುದು ಅಂಥೇಳಿ. ನಿಮಗೆ ಗೊತ್ತಿದೆ ಯಾವ ಕಾರಣಕ್ಕಾಗಿ ಇಲ್ಲಿಯ ತನಕ ಈ ಕೇಸ್ ಬಂದಿದೆ ಅಂಥೇಳಿ. ಸಿದ್ದರಾಮಯ್ಯವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು 14 ಸೈಟನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂಥೇಳಿ, ಅಂದರೆ ತನ್ನ ಹೆಂಡತಿ ಹೆಸರು. ಈ ರೀತಿಯಾಗಿ ಆರೋಪ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಇದೆ. 14 ಸೈಟನ್ನು ಅಕ್ರಮವಾಗಿ ಬಳಸಿಕೊಳ್ಳಲಾಗ್ತಾ ಇದೆ, ಅಧಿಕಾರವನ್ನು ಬಳಸಿಕೊಂಡು ಈ ರೀತಿಯಾಗಿ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ಇವತ್ತು ತೀರ್ಪು ಬರಬೇಕು. ತೀರ್ಪು ಏನೇ ಇದ್ರೂ ಕೂಡ ಈ ಪ್ರಕರಣ ಸುಪ್ರೀಂ ಕೋರ್ಟ್ ತನಕ ಹೋಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಒಂದು ವೇಳೆ ಇವತ್ತು ಸಿದ್ದರಾಮಯ್ಯ ಪರವಾಗಿ ಏನಾದರೂ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಆದಲ್ಲಿ ಮುಂದೆ ಏನು ರಾಜಂತರ ಇರ್ತಾರೆ ಸಿದ್ದರಾಮಯ್ಯನವರು. ಈ ಅವರ ಪಕ್ಷದ ಒಳಗೆ ಏನು ನಡೀತಿತ್ತಲ್ಲ ಈ ಕುರ್ಚಿಯ ಕಾಳಗ ವಿಚಾರವಾಗಿ, ಆಮೇಲೆ ಯಾರೂ ಕೂಡ ಮಾತಾಡಲ್ಲ, ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಡ್ತಾರೆ. ಸಿದ್ದರಾಮಯ್ಯ ಪರವಾಗಿದ್ದರು, ಸಿದ್ದರಾಮಯ್ಯ ಪರವಾಗಿ ಏನಾದರೂ ಆದೇಶ ಬಂತು ಅಂತಂದರೆ ಆಮೇಲೆ ದೂರುದಾರರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಆಮೇಲೆ ನೋಡ್ಕೊಳ್ಳೋಣ ಅನ್ನುವಂಥ ಪ್ಲಾನಿಂಗ್ ಇರುತ್ತೆ. ಬಟ್ ಸದ್ಯಕ್ಕಂತೂ ನಾನು ಸೇಫ್ ಆಗಿ ಇರ್ತೀನಿ ಅನ್ನುವಂಥ ಲೆಕ್ಕಾಚಾರ ಇರುತ್ತೆ. ಆದರೆ ಒಂದು ವೇಳೆ ಸಿದ್ದರಾಮಯ್ಯ ವಿರುದ್ಧ ಏನಾದರೂ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ತನಿಖೆ ಆಗಲಿ ಅಂಥೇಳಿ ಕೋರ್ಟ್ ಏನಾದರೂ ಆದೇಶ ಕೊಟ್ಟಿದ್ದೇ ಆದಲ್ಲಿ ಆತಂಕ, ಭಯ ಸಿದ್ದರಾಮಯ್ಯ ಅವರಿಗೆ ಶುರುವಾಗತ್ತೆ. ಬಹುತೇಕ ಕುರ್ಚಿ ಬಿಡುವಂಥ ಎಲ್ಲ ಸಾಧ್ಯತೆ ಕಂಡು ಬರುತ್ತೆ. ಯಾವಾಗ ತನಿಖೆ ಆದ ನಂತರ ವಿರೋಧ ಪಕ್ಷದವರಿಗೆ ಅಸ್ತ್ರ ಸಿಕ್ಕಿಬಿಡುತ್ತೆ. ಈಗ ತನಿಖೆ ಆದಮೇಲೆ ತನಿಖೆ ಆಗ್ತಾ ಇದೆ, ನೀವು ರಾಜೀನಾಮೆ ಕೊಡಲೇಬೇಕು ಅಂತೇಳಿ. ನೀವು ಅಧಿಕಾರದಲ್ಲಿದ್ದಾಗ ಹೇಗೆ ತನಿಖೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿರುತ್ತೆ. ಹಂಗಾಗಿ ಕಾದು ನೋಡಬೇಕು. ಕುತೂಹಲ ಅಂತೂ ಇದ್ದೇ ಇದೆ. ಯಾರ ಪರವಾಗಿ ಈ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬರುತ್ತೆ ಅಂಥೇಳಿ. ತೀರ್ಪು ಏನೇ ಬಂದರೂ ಕೂಡ ಸುಪ್ರೀಂ ಕೋರ್ಟ್ ತನಕ ಹೋಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಆದರೆ ಆರಂಭದಲ್ಲೇ ಇಲ್ಲಿ ಸಿದ್ದರಾಮಯ್ಯ ಪರವಾಗಿ ಏನಾದರೂ ಆದೇಶ ಬಂದಿದೆ ಆದಲ್ಲಿ ಏನು ಟೆನ್ಷನ್ ಇರೋದಿಲ್ಲ. ಸಿದ್ದರಾಮಯ್ಯ ಅವರಿಗೆ ತಮ್ಮ ವಿರೋಧಿಗಳಿಗೆ ಬಾಯಿ ಮುಚ್ಚಿಸ್ತಾರೆ. ಆಮೇಲೆ ಯಾರೆಲ್ಲ ನಾನು ಸಿ ಎಂ ಅಂಥೇಳಿ ಏನು ಹೇಳ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ತಮ್ಮ ಬೆಂಬಲಿಗರಿಂದ ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಾಕ್ಸ್ತಿದ್ರಲ್ಲ, ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿಬಿಡ್ತಾರೆ, ಮಾತಾಡೋಂಗೇ ಇಲ್ಲ. ಒಂದು ವೇಳೆ ದೂರುದಾರರ ಪರವಾಗಿ ಅಂದರೆ ಈ ರಾಜ್ಯಪಾಲರ ಪರವಾಗಿ ಏನಾದರೂ ಆದೇಶ ಬಂದಿದೆ ಆದಲ್ಲಿ ಇನ್ನೇನಾಗುತ್ತೆ, ತನಿಖೆ ಆಗಬೇಕು ಅಂತ ಹೇಳಿದಾಗ ಸಹಜವಾಗಿ ಅನಿವಾರ್ಯವಾಗಿ ರಾಜೀನಾಮೆ ಕೊಡುವಂಥ ಅನಿವಾರ್ಯತೆ ಎದುರಾಗತ್ತೆ. ಯಾಕೆಂದರೆ ತನಿಖಾ ಹಂತದಲ್ಲಿ ಈಗ ರಾಜ್ಯದ ಸಿ ಎಂ ವಿರುದ್ಧ ತನಿಖೆ ನಡಿಬೇಕಾದ್ರೆ ನೀವು ಅಧಿಕಾರದಲ್ಲಿದ್ದಾಗ ತನಿಖೆ ಹೇಗಾಗತ್ತೆ ಅನ್ನುವಂಥ ಅನುಮಾನ ಸಹಜ ಅಲ್ವಾ. ಹಾಗಾಗಿ ಒಂದು ವೇಳೆ ಪ್ರಾಸಿಕ್ಯೂಷನ್ ಈ ಹೈಕೋರ್ಟ್ ಏನಾದರೂ
ಅವಕಾಶ ಸಿದ್ದರಾಮಯ್ಯ ಪರವಾಗಿ ಏನಾದರೂ ಅವಕಾಶ ಮಾಡಿಕೊಟ್ಟಿದ್ದಲ್ಲ, ಏನು ಟೆನ್ಷನ್ ಇರೋದಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಪರವಾಗಿ ಬಂದರೆ, ಇಲ್ಲ ಅಂತಂದರೆ ಏನೇ ಒಟ್ಟಿನಲ್ಲಿ ಯಾರ ಪರವಾಗಿ ತೀರ್ಪು ಬಂದರೂ ಕೂಡ ಸುಪ್ರೀಂ ಕೋರ್ಟ್ ತನಕ ಅಂತೂ ಹೋಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಇವತ್ತು ಸಿದ್ದರಾಮಯ್ಯ ಅವರಿಗೆ ನಿರ್ಣಾಯಕ ದಿನ ಆಗತ್ತೆ. ಸೊ ಏನು ಆಗಬಹುದು ಅಂತೇಳಿ? ಎಸ್ ಹೇಮಕುಮಾರ್, ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ಸುಲಿಗೆ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಇವತ್ತು ಅಕ್ಷರಶಃ ನಿರ್ಣಾಯಕ ದಿನ ಅಂತಾನೆ ಹೇಳ್ಬೋದು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸುಮಾರು 6 ದಿನಗಳ ಕಾಲ ವಾದ ಪ್ರತಿವಾದ ನಡೆದಿತ್ತು. ಈ ಸಂದರ್ಭದಲ್ಲಿ 3 ದೂರುದಾರರಾದ ಪ್ರದೀಪ್ ಕುಮಾರ್ ಆಗಿರ್ಬೋದು, ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಟಿ.ಜೆ. ಅಬ್ರಹಾಂ ಪರ ವಕೀಲರು ಒಂದು ಕಡೆ ವಾದ ಮಾಡಿದ್ರೆ, ಹಾಗೇನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಒಂದು ವಾದವನ್ನ ಮಂಡಿಸಿದ್ರು. ಇದನ್ನೆಲ್ಲ ಆಲಿಸಿದಂತಹ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಇವತ್ತಿಗೆ ತೀರ್ಪನ್ನ ಕೂಡ ಕೊಡ್ತಾ ಇರುವಂತದ್ದು. ಸುಮಾರು ಮಧ್ಯಾಹ್ನ 12 ಗಂಟೆಗೆ ವೇಳೆಗೆ ತೀರ್ಪು ಪ್ರಕಟವಾಗುತ್ತೆ. ಇದು ಸಿಎಂ ಪರ ತೀರ್ಪು ಬಂದವರಿಗೆ ಸಿಎಂಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಒಂದು ವೇಳೆ ಅವರ ವಿರುದ್ಧ ಬಂದರೆ ಸಿಎಂ ಬಹಳಷ್ಟು ಕಷ್ಟಕರ ಸಂಗತಿಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾದ. ಅಂದ್ರೆ ರಾಜ್ಯಪಾಲ ಆದೇಶವನ್ನ ಹೈಕೋರ್ಟ್ ಒಂದು ವೇಳೆ ರದ್ದುಪಡಿಸಿದ್ರೆ ಸಿದ್ದರಾಮಯ್ಯ ಅವರು ಅಂದ್ರೆ ನಿರಾಳರಾಗ್ಬೋದು. ಒಂದು ಅರ್ಥದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ರಾಜ್ಯ ರಾಜಕೀಯದಲ್ಲಿ ಅವರು ಮತ್ತೆ ಬಲಿಷ್ಠರಾಗಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಏನು ಈಗಾಗಲೇ ಕಾಂಗ್ರೆಸ್ 5 ಗ್ಯಾರಂಟಿ ಭರವಸೆ ನೀಡಿದೆ. ಜನರ ಎದುರು ಮತ್ತೆ ಶಕ್ತಿ ಮತ್ತಷ್ಟು ಅವ್ರಿಗೆ ಹೆಚ್ಚಿದಂತಾಗುತ್ತೆ. ಅಷ್ಟು ಮಾತ್ರವಲ್ಲದೆ ತಮ್ಮ ಪಕ್ಷದೊಳಗೆ ಏನು ಈಗಾಗಲೇ ಒಂದು ಸಿಎಂ ಬದಲಾವಣೆಯ ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಫುಲ್ ಸ್ಟಾಪ್ ಕೊಟ್ಟಂತಾಗುತ್ತೆ. ಒಂದು ವೇಳೆ ಸಿಎಂ ವಿರುದ್ಧ ತೀರ್ಪು ಬಂದ್ರೆ, ಇನ್ನು ಹೈಕೋರ್ಟ್ ಅಲ್ಲಿ ರಾಜ್ಯಪಾಲ ಆದೇಶವನ್ನು ಒಂದು ವೇಳೆ ಎತ್ತಿ ಹಿಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯ ವಿರುದ್ಧದ ಖಾಸಗಿ ದೂರು ಏನಿದೆ ಅದಕ್ಕೆ ಮತ್ತೆ ಜಿಯೋ ಬಂದಂತಾಗುತ್ತೆ. ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತನಿಖೆಗೆ ಆದೇಶಿಸುವ ಸಾಧ್ಯತೆ ಕೂಡ ಇರುವಂತದ್ದು. ಒಂದು ವೇಳೆ ಸಿಎಂ ವಿರುದ್ಧ ಎಫ್ಐಆರ್ ಆದ್ರೆ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಸಿಎಂ ಸ್ಥಾನದಲ್ಲಿ ಇದ್ದುಕೊಂಡು ತನಿಖೆಗೆ ಸಹಕಾರ ಮಾಡಲು ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎಫ್ಐಆರ್ ಆದ್ರೆ ಅವರು ತನಿಖೆಗೆ ಅವರಾಗ್ಲಿ ಅವರ ಕುಟುಂಬಸ್ಥರು ಮೊದಲ ಬಾರಿಗೆ ಅಂದ್ರೆ ಅವರ ಪತ್ನಿ ಇಲ್ಲಿವರೆಗೆ ಎಲ್ಲೂ ಕೂಡ ದೇವಸ್ಥಾನಗಳಲ್ಲಿ ಕಂಡು ಬಿಟ್ರೆ ಎಲ್ಲೂ ಕೂಡ ಅವರು ಕಾಣಿಸಿಲ್ಲ. ಆದ್ರೆ ಈ ಮೂಡಾ ಹಗರಣದ ಸುಳಿವಿನಲ್ಲಿ ಸಿಲುಕಿ ಅವರು ಮತ್ತೆ ತನಿಖೆ ಎದುರಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗ್ಲೇ ಅಂದ್ರೆ ಒಂದು ಕಡೆ ಸಿದ್ದರಾಮಯ್ಯ ಪರ ವಕೀಲರಾದಂತಹ ಅಭಿಷೇಕ್ ಮನು ಸಿಂಗ್ ಅವರು ಬಹಳಷ್ಟು ವಿಚಾರಗಳನ್ನು ಮುಂದಿಟ್ಟುಕೊಂಡು ವಾದವನ್ನ ಕೂಡ ಮಂಡಿಸಿದ್ರು. ಆ ವಾದವನ್ನು ನೋಡೋದಾದ್ರೆ ಅಂದ್ರೆ ಆ ವಾದದ ಆಧಾರದ ಮೇರೆಗೆ ಇವತ್ತು ಆದೇಶ ಪ್ರಕಟವಾಗ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಕೌಂಟರ್ ಆಗಿ ತುಷಾರ್ ಮೆಹ್ತಾ ಅಂದ್ರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರ ಬಹಳಷ್ಟು ವಿಚಾರಗಳನ್ನು ಇದಕ್ಕೆ ಕೌಂಟರ್ ಆಗಿ ವಾದವನ್ನು ಮಂಡಿಸಿದ್ರು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಪರ ಓರ್ವ ವಕೀಲ ವಾದ ಮಂಡಿಸಿದ್ರೆ, ವಿರುದ್ಧವಾಗಿ ಟೋಟಲ್ ಆಗಿ 4 ಮಂದಿ ವಾದವನ್ನು ಮಂಡಿಸಿದ್ರು. ಆ 4ರ ವಾದದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ, ಹಾಗೇನೆ ಅವರ ಪತ್ನಿ ಹೆಸರಿನಲ್ಲಿ ಯಾವ ರೀತಿ ಆ ಮೂಡಾ ಹಗರಣದಲ್ಲಿ ಸಿಲುಕಿದ್ದಾರೆ, ಅಷ್ಟು ಮಾತ್ರವಲ್ಲದೆ ಅವರ ಪ್ರಭಾವವನ್ನ ಯಾವ ರೀತಿ ಬಳಕೆ ಮಾಡಿದ್ರು ಅಂದ್ರೆ ಡಿಸಿಎಂ ಆಗಿದ್ದಾಗ, ಸಿಎಂ ಆಗಿದ್ದಾಗ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಮೂಡಾ ಹಗರಣದಲ್ಲಿ ಯಾವ ರೀತಿ 14 ಸೈಟ್ಗಳನ್ನ ಖರೀದಿ ಮಾಡಿದ್ರು ಅನ್ನೋದನ್ನ ಎಲ್ಲವನ್ನ ಕುಲಂಕುಷವಾಗಿ ನ್ಯಾಯಾಲಯ ಎದುರುಗಡೆ ತಿಳಿಸಿದ್ರು. ಅಷ್ಟು ಮಾತ್ರವಲ್ಲದೆ ಹೇಮಕುಮಾರ್, ಸಿಎಂ ಪರ ವಕೀಲರ ವಾದವನ್ನ ನೋಡೋದಾದ್ರೆ ಮೂಡಾ ಹಗರಣದಲ್ಲಿ ಸಿಎಂ ಪಾತ್ರದ ಬಗ್ಗೆ ರಾಜ್ಯಪಾಲರು ಅಂದ್ರೆ ಯಾವ ರೀತಿಯಾದಂತಹ ಪಾತ್ರ ಇದೆ ಅನ್ನೋದನ್ನು ಇನ್ನೂ ಕೂಡ ತಿಳಿಸಿಲ್ಲ. ಕೇವಲ ಪುಟಗಳನ್ನ ಆಧಾರದ ಮೇಲೆ ಅಂದ್ರೆ ಟಿ.ಜೆ. ಅಬ್ರಹಾಂ ಅವರು ನೀಡಿದಂತಹ ದೂರಿನ ಆಧಾರದ ಮೇರೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವರಿಗೆ ಅನುಮತಿ ಕೊಡುವಂತಹ ರೈಟ್ಸೇ ಇಲ್ಲ. ಯಾವುದೇ ಕಡತಕ್ಕೆ ಕೂಡ ಅಂದ್ರೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರಲ್ಲ, ಆದ್ರೆ ಆ ಕಡತಕ್ಕೆ ಎಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಹಿ ಹಾಕಿಯೇ ಇಲ್ಲ. ರಾಜ್ಯಪಾಲರು ವಿವೇಚನಾಧಿಕಾರವನ್ನ ವಿಶೇಷ ಸಂದರ್ಭದಲ್ಲಿ ಮಾತ್ರ ಬಳಸಬೇಕು. ಆದ್ರೆ ಯಾವುದೇ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾಲಿಸದೆ ರಾಜ್ಯಪಾಲರು ಈ ರೀತಿಯಾದಂತಹ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗೇನೆ ಇದು ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 17A ಅಡಿಯಲ್ಲಿ ಅನುಮತಿಯನ್ನು ಕೊಟ್ಟಿರುವಂತದ್ದು. ಈ ಅನುಮತಿ ಪೊಲೀಸ್ ಅಧಿಕಾರಿಗಳಿಗೆ ಮಾತ್ರ ಇರುವಂತದ್ದು.
ಸೊ ಇದು ಖಾಸಗಿ ವ್ಯಕ್ತಿಗಳಿಗೆ ಅನುಮತಿಯನ್ನ ನೀಡುವಂತಿಲ್ಲ. ಹಾಗೇನೆ ಸಚಿವ ಸಂಪುಟ ಈಗಾಗಲೇ ಇದರ ಬಗ್ಗೆ ಸಚಿವ ಸಂಪುಟದಲ್ಲಿ ಕೂಡ ಕೆಲವೊಂದು ನಿರ್ಧಾರವಾಗಿತ್ತು. ಆದ್ರೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸನ್ನು ಯಾವುದನ್ನು ಕೂಡ ಪಾಲಿಸದೆ ತಮ್ಮದೇ ಆದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಬಿಜೆಪಿ ಹಾಗೇನೆ ಜೆಡಿಎಸ್ ನಾಯಕರ ವಿರುದ್ಧ ಈಗಾಗಲೇ ರಾಜ್ಯಪಾಲರು ಬಹಳಷ್ಟು ವಿಚಾರಗಳ ದೂರು ನೀಡಿದ್ರು ಕೂಡ ಅದ್ರ ಬಗ್ಗೆ ಯಾವುದೂ ಕೂಡ ತನಿಖೆಗೆ ಅಷ್ಟು ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಒಂದು ತನಿಖೆಗೆ ಅಷ್ಟು ಹೇಳಿದ್ರೆ ಎಲ್ಲೋ ಒಂದು ಕಡೆ ಕಾಣದ ಕೈಗಳು ರಾಜ್ಯಪಾಲರಿಗೆ ಒತ್ತಡ ಹಾಕಿದ ಹಿನ್ನೆಲೆ ಈ ರೀತಿಯಾದಂತಹ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ವಾದವನ್ನ ಮಾಡಿದ್ರು. ಹಾಗೆ ಇದೊಂದು ಕಾನೂನು ಬಾಹಿರ, ಸೊ ಹೀಗಾಗಿ ಇದನ್ನು ರದ್ದುಪಡಿಸಬೇಕಂತ ಅಭಿಷೇಕ್ ಮನು ಸಿಂಘ್ವಿ ಬಹಳವಾದ ಒಂದು ವಾದವನ್ನ ಮಂಡಿಸಿದ. ಅಷ್ಟು ಮಾತ್ರವಲ್ಲದೆ ಸುಪ್ರೀಂ ಕೋರ್ಟ್ ನ ಬಹಳಷ್ಟು ಆದೇಶಗಳನ್ನ ಕೂಡ ಮುಂದಿಟ್ಟಿದ್ರು. ಆದ್ರೆ ಇದಕ್ಕೆ ಕೌಂಟರ್ ಆಗಿ ಏನು ರಾಜ್ಯಪಾಲರ ಪರ ವಕೀಲರಾದಂತಹ ತುಷಾರ್ ಮೆಹ್ತಾ ಏನು ಹೇಳ್ತಾರಂದ್ರೆ ಸೆಕ್ಷನ್ 17A ಅಡಿಯಲ್ಲಿ ರಾಜ್ಯಪಾಲರು ಮೇಲ್ನೋಟಕ್ಕೆ ಅಪರಾಧದ ಅಂಶಗಳು ಮಾತ್ರ ಎಂಬುದನ್ನು ನೋಡ್ಬೇಕು, ಆದ್ರೆ ರಾಜ್ಯಪಾಲರು ತೀರ್ಪನ್ನ ನೀಡ್ತಿಲ್ಲ. ಸೊ ತನಿಖೆಗೆ ಅನುಮತಿಯನ್ನ ಮಾತ್ರ ನೀಡಿದ್ದಾರೆ. ಸೊ ವಿವರವಾದ ಕಾರಣಗಳನ್ನ ಕೂಡ ರಾಜ್ಯಪಾಲ ಕೊಡ್ಬೇಕಂತಿಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯದ ಒಂದು ಸಿಎಂ ಸಿದ್ದರಾಮಯ್ಯ ಮೇಲೆ ಅಂದ್ರೆ ಸಿಎಂ ಮೇಲೆ ಆರೋಪ ಬಂದಾಗ ಇದನ್ನ ರಾಜ್ಯಪಾಲರು ಗಮನ ವಹಿಸಿ ತಕ್ಷಣ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಸೊ ಹೀಗಾಗಿ ರಾಜ್ಯಪಾಲರು ಸಿದ್ದರಾಮಯ್ಯ ಮೇಲೆ ಬಂದಂತಹ ದೂರಿನ ಆಧಾರದ ಮೇರೆಗೆ ತಕ್ಷಣ ಸೆಕ್ಷನ್ 17A ಅಡಿ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಸೊ ಸೋಕಸ್ ನೋಟಿಸ್ ಹಿಂಪಡೆಯುವ ಅಂದ್ರೆ ಅವ್ರಿಗೆ ಸೋಕಸ್ ನೋಟಿಸ್ ಆ ರೀತಿಯಾದ ಏನಿಲ್ಲ. ರಾಜ್ಯಪಾಲರಿಗೆ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಬೇಕು ಆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸೊ ಹೀಗಾಗಿ ರಿಟ್ ಅರ್ಜಿಯನ್ನ ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ಅಂತ ವಾದವನ್ನು ಮಂಡಿಸಿದ್ರು. ಸೊ ಎರಡೂ ಕಡೆಯಿಂದ ಪ್ರಬಲವಾದ ವಾದ ಆಗಿತ್ತು. ಅಷ್ಟು ಮಾತ್ರವಲ್ಲದೆ ಮತ್ತೆ 3 ದೂರುದಾರರ ಪರ ವಕೀಲರು ಕೂಡ ಪ್ರಬಲವಾದ ವಾದವನ್ನು ಮಂಡಿಸಿದ್ರು. ಸೊ ಒಟ್ಟಾರೆ ಹೇಳ್ಬೇಕಾದ್ರೆ ಇವತ್ತು ಹೈಕೋರ್ಟ್ ನೀಡುವ ತೀರ್ಪು ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯವನ್ನು ನಿರ್ಧರಿಸುತ್ತೆ. ಯಾಕಂದ್ರೆ ಈ ಮೂಡ ಹಗರಣ ನಡೆದ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ವಿಚಾರಕ್ಕೆ ಬರೋದಾದ್ರೆ ಅಂದ್ರೆ ಸಿಎಂ ನಾನಾಗ್ತೀನಿ ಅನ್ನೋ ಒಳಗೆ ಬಹಳಷ್ಟು ಜಗಳಗಳು ಕೂಡ ಶುರುವಾಗಿದೆ ಅನ್ನೋ ಮಾಹಿತಿಗಳು ಇರುವಂತದ್ದು. ಸೊ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ತೀರ್ಪು ಕಂಟಕ ಆದ್ರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಎಲ್ಲಾ ರೀತಿಯಾದಂತಹ ಸಾಧ್ಯತೆ ಇರುವಂತದ್ದು. ಸೊ ಇದು ರಾಜ್ಯದ ಬಹಳಷ್ಟು ಎಲ್ಲರ ಚಿತ್ತ ಹೈಕೋರ್ಟ್ ನತ್ತ ಅಂತಾನೆ ಹೇಳ್ಬೋದು. ಇಂದು ಮಧ್ಯಾಹ್ನ 12 ಗಂಟೆಗೆ ಯಾವ ರೀತಿ ತೀರ್ಪು ಬರುತ್ತೆ ಅನ್ನೋದು ಕೂಡ ಎಲ್ಲರ ಕುತೂಹಲವಾಗಿರುವಂತದ್ದು. ಹೇಮಕುಮಾರ್, ಭವ್ಯ, ಒಂದು ವಿಚಾರ ಇಲ್ಲಿ, ಇವತ್ತಿನ ತೀರ್ಪು ಏನೇ ಬಂದರೂ ಕೂಡ ಸುಪ್ರೀಂ ಕೋರ್ಟ್ ಹೋಗುವ ತನಕ ಅಂದರೆ ಸುಪ್ರೀಂ ಕೋರ್ಟ್ ಹೋಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆಯಾ? ಸಿದ್ದರಾಮಯ್ಯ ಪರವಾಗಿ ಅಥವಾ ವಿರುದ್ಧವಾಗಿ ಬಂದರೂ ಕೂಡ ಏನೇ ಇದ್ರೂ ಕೂಡ ಈ ಒಂದು ಕೇಸ್ ಸುಪ್ರೀಂ ಕೋರ್ಟ್ ಹೋಗುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ ಅಂತ ಅನಿಸುತ್ತೆ. ಖಂಡಿತ. ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಲ್ಲಿ ಒಂದು ವೇಳೆ ಅರ್ಜಿ ಏನಾದ್ರೂ ರಿಜೆಕ್ಟ್ ಆದ್ರೆ ಹೈಕೋರ್ಟ್ಗೆ ಬರ್ತೀವಿ. ಸೊ ಹೈಕೋರ್ಟ್ ಅಲ್ಲಿ ಈ ರೀತಿಯಾದ ವಾದ ಪ್ರತಿವಾದ ನಂತರ ರಿಜೆಕ್ಟ್ ಆದ್ರೆ ಸುಪ್ರೀಂ ಕೋರ್ಟ್ ನ ಅವಕಾಶ ಇರುವಂತದ್ದು. ಆದ್ರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಮುನ್ನ ಇಲ್ಲಿರುವಂತಹ ಅಂದ್ರೆ ಬಿಜೆಪಿ ಪಕ್ಷದವರು ಹಾಗೆ ಜೆಡಿಎಸ್ ಅವರು ಒಟ್ಟಿಗೆ ಸೇರಿ ಯಾವ ರೀತಿಯಾದಂತಹ ಅಂದ್ರೆ ಪ್ರತಿಭಟನೆಯನ್ನ ಮಾಡ್ಬೋದು, ತಕ್ಷಣ ರಾಜೀನಾಮೆಯನ್ನ ಕೊಡ್ಬೇಕಂತ ಒತ್ತಡವನ್ನ ಹೇರ್ಬೋದು, ಹಾಗೇನೆ ಜನರನ್ನ ಕೆರಳಿಸುವಂತಹ ಕೆಲಸವನ್ನ ಬೇರೆಯವರು ಯಾರಾದ್ರೂ ಮಾಡ್ಬೋದು. ಸೊ ಹೀಗಾಗಿ ಅವ್ರಿಗೆ ಸುಪ್ರೀಂ ಕೋರ್ಟ್ ಹೋಗುವಂತಹ ಅವಕಾಶ ಇದೆ ಖಂಡಿತ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ಯಾವುದೇ ಇಲ್ಲ ಅಂತ ಅಲ್ಲಿ ಕೂಡ ವಾದವನ್ನ ಮಾಡಬಹುದು. ಅಲ್ಲಿ ಒಂದು ವೇಳೆ ಮತ್ತೆ ರಿಜೆಕ್ಟ್ ಆದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಮತ್ತೆ ಅರ್ಜಿಯನ್ನ ಹಾಕ್ಬಹುದು, ಮತ್ತೆ ವಾದ ಪ್ರತಿವಾದ ನಡೆಯುತ್ತೆ. ಸೊ ಹೀಗೆ ವಾದ ಪ್ರತಿವಾದ ನಡೆಯುತ್ತೆ. ಆದ್ರೆ ಆ ಡ್ಯೂರೇಷನ್ ಅಲ್ಲಿ ಬೇರೆಯವರು ಯಾವ ರೀತಿಯಾದಂತಹ ಒಂದು ಅಂದ್ರೆ ಕ್ರಮವನ್ನ ಕೈಗೊಳ್ತಾರೆ ಅಂತ ಬಿಜೆಪಿ ಅವರು ಒತ್ತಡವನ್ನು ಹಾಕಬಹುದು. ಹಾಗೇನೆ ತಮ್ಮ ಪಕ್ಷದಲ್ಲಿ ಕಿರಿಕಿರಿ ಉಂಟಾಗಬಹುದು. ಅಂದ್ರೆ ನಾವು ಸಿಎಂ ಆಗ್ತೀವಿ, ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅದಕ್ಕೆ ಬೇಕಾದಂತಹ ಅಂದ್ರೆ ವಾದ ಪ್ರತಿವಾದ. ಆದ್ರೆ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಅಂದ್ರೆ ಬಿಜೆಪಿಯ ಒತ್ತಡದಿಂದ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ಕೂಡ ಗಾಂಧಿ ಪ್ರತಿಮೆ ಎದುರುಕೊಂಡು ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದು ತಮ್ಮ ಪ್ರದರ್ಶನ ಕೂಡ ತೋರಿಸಿದ್ರು. ಆದ್ರೆ ಇಲ್ಲಿ ಇರುವಂತದ್ದು ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೂಡ ಈಗ ಇಲ್ಲಿ ಕೂಡ ಹೈಕೋರ್ಟ್ ಅಲ್ಲಿ ವಾದ ಪ್ರತಿವಾದ ನಡೆಯುವಾಗ ಸುಮಾರು 6 ದಿವಸಗಳ ಕಾಲ ನಡೆದ್ರು ಕೂಡ ಅದು ವಾರ ಬಿಟ್ಟು ವಾರ ನಡೆದಿರುವಂತದ್ದು. ಸುಮಾರು 1.5-2 ತಿಂಗಳ ಕಾಲ ಇದು ವಾದ ಪ್ರತಿವಾದ ನಡೆದಿರುವಂತದ್ದು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋದರೆ ಕೂಡ ಅಲ್ಲಿ ಕೂಡ ಬಹಳಷ್ಟು ಬೇರೆ ಬೇರೆ ಕೇಸ್ಗಳು ಪೆಂಡಿಂಗ್ ಇರುತ್ತೆ. ತಕ್ಷಣ ಈ ಕೇಸನ್ನ ರಿಸೀವ್ ಮಾಡೋದಕ್ಕೆ ಆಗಲ್ಲ. ಯಾವಾಗ ಬರುತ್ತೆ ಆಗ ವಾದ ಪ್ರತಿವಾದ ನಡೆಯುತ್ತೆ. ಸೊ ಇಲ್ಲಿ ಕಾಲಾವಕಾಶ ಬಹಳಷ್ಟು ತೆಗೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ಆದ್ರೆ ಇದರ ನಡುವೆಯಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳ, ಯಾಕಂದ್ರೆ ಜನರ ನಂಬಿಕೆಯನ್ನ ಕೂಡ ಉಳಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ. ಸೊ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಬೋದು ಅಥವಾ ತಮ್ಮ ಸ್ಥಾನದಲ್ಲೇ ಇದ್ದುಕೊಂಡು ವಾದ ಪ್ರತಿವಾದಕ್ಕೆ ಅಂದ್ರೆ ಯಾವ ರೀತಿಯ
ರೀತಿಯಾದಂತಹ ಮುಂದೆ ಕಾನೂನು ಹೋರಾಟವನ್ನ ಮಾಡಬಹುದು ಅನ್ನೋದಕ್ಕೆ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬಹುದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ವಕೀಲರ ಜೊತೆ ಈಗಾಗಲೇ ಅವ್ರ ಜೊತೆ ಇರುವಂತದ್ದು ಸುಪ್ರೀಂ ಕೋರ್ಟ್ ನ ಘಟಾನುಘಟಿ ವಕೀಲರೇ. ಸೊ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಎಲ್ಲಾ ರೀತಿಯಾದಂತಹ ಸಾಧ್ಯತೆ ಇರುವಂತದ್ದು. ಆದ್ರೆ ಮೇಲ್ನೋಟಕ್ಕೆ ಈಗ ಯಾವ ರೀತಿಯಾಗಿ ಅವರು ತಮ್ಮ ಅಂದ್ರೆ ಸ್ಥಾನವನ್ನ ಗಟ್ಟಿ ಮಾಡ್ಕೋಬೇಕು, ಹಾಗೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗೆ ಯಾವ ರೀತಿ ಜಗಳವಾಗದ ರೀತಿ ಯಾವ ರೀತಿ ಅಂದ್ರೆ ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನ ಕೂಡ ನಿರ್ಧಾರ ಮಾಡ್ಬೇಕಾಗುತ್ತೆ. ಕೇವಲ ಇದು ತನಿಖೆಯ ವಿಚಾರ ಮಾತ್ರವಲ್ಲ, ಸರ್ಕಾರ ಪತನದ ವಿಚಾರ ಕೂಡ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕೆಲವೊಂದು ಮಾಹಿತಿ ಪ್ರಕಾರ ಬಿಜೆಪಿ ಅವರು ಕೂಡ ಆಪರೇಷನ್ ಕಮಲ ಹಾದಿ ಸುಗಮ ಆಗಬಹುದು ಅನ್ನೋ ವಿಚಾರ ಕೂಡ ಇಲ್ಲಿ ಇರುವಂತದ್ದು. ಸೊ ಇಲ್ಲಿ ಬಹಳಷ್ಟು ವಿಚಾರಗಳಿರುವಂತದ್ದು. ಕೇವಲ ಈ ಒಂದು ತೀರ್ಪು ಏನಿದೆ, ಈ ತೀರ್ಪಿನ ಆಧಾರ ಬಹಳಷ್ಟು ಇರುವಂತದ್ದು. ಒಂದ್ ವೇಳೆ ಹೈಕೋರ್ಟ್ ರಿಲೀಫ್ ನೀಡಿದ್ರೆ ಸಿಎಂಗೆ ಮತ್ತಷ್ಟು ಬಲಿಷ್ಠರಾಗ್ತಾರಂತಾನೆ ಹೇಳ್ಬೋದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರುವಂಥ ಪ್ರಕರಣ ಇದು. ಇವತ್ತು ಇದರ ತೀರ್ಪು ಬರಬೇಕು. ಸಹಜವಾಗಿ ನಿನ್ನೆಯಿಂದ ಸಿ ಎಂ ಸಿದ್ದರಾಮಯ್ಯನವರು ಟೆನ್ಷನಲ್ಲಿದ್ದಾರೆ, ಏನು ಬರಬಹುದು ತೀರ್ಪು ಅಂಥೇಳಿ. ಸೊ ಮುಂದೆ ಏನಾಗಬಹುದು ಅಂಥೇಳಿ, ಒಂದು ವೇಳೆ ಸಿದ್ದರಾಮಯ್ಯ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದಿದೆಯೇ ಆದಲ್ಲಿ ಮುಂದೆ ಏನಾಗ್ಬೋದು, ರಾಜ್ಯ ರಾಜಕಾರಣದಲ್ಲಿ ಏನು ಆಗಬಹುದು ಅನ್ನುವಂಥ ಕುತೂಹಲ ಇದೆ. ಕಾದು ನೋಡಬೇಕು. ಮಧ್ಯಾಹ್ನ 12 ಗಂಟೆಯ ನಂತರ ತೀರ್ಪು ಬರುತ್ತೆ.